ಸೊರಬ ಶ್ರೀರಂಗನಾಥ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅದ್ದೂರಿ ಶಾಲಾ ವಾರ್ಷಿಕೋತ್ಸವ. ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀರಂಗನಾಥ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಸವರಾಜಪ್ಪನವರು ವಹಿಸಿಕೊಂಡಿದ್ರು. 25-26ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ವೇದಿಕೆ ಕಾರ್ಯಕ್ರಮವನ್ನು ಅಧಿಕೃತವಾಗಿ ನಾವೀಗ ಪರಮ ಪೂಜ್ಯರ ಅಪ್ಪಣೆಯನ್ನು ಪಡ್ಕೊಂಡು ನೆರವೇರಿಸ್ತಾ ಇದ್ದೇವೆ. ವೇದಿಕೆಯ ಸಾನ್ನಿಧ್ಯವನ್ನು ಶ್ರೀ 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 ಗಣಬಸವ ಅಮರೇಶ್ವರ ಮಹಾಸ್ವಾಮಿಗಳು ಹಿರೇಮಠ ಜಡ ಇವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ನ್ಯಾಯವಾದಿಗಳಾದ ಚಂದ್ರು ಬಿ ಕೆರೆಯಮ್ಮನವರ್ ನೆರವೇರಿಸಿ ನಂತರ ಕಾರ್ಯಕ್ರಮದ ಬಗ್ಗೆ ಹಾಗೂ ಹೊಸ ವರ್ಷದ ಕುರಿತು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದರು. 2026ರ ಈ ವರ್ಷ ಎಲ್ಲರ ಬಾಳಲ್ಲಿ ಸಂತೋಷವನ್ನ ತರಲಿ, ಆ ಭಗವಂತ ಸುಖ ಶಾಂತಿ ನೆಮ್ಮದಿಯನ್ನ ಎಲ್ಲರಿಗೂ ನೀಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಎಂದು ಹೊಸ ವರ್ಷದ ಶುಭಾಶಯಗಳನ್ನ ಎಲ್ಲ ಜನತೆಗೆ ತಿಳಿಸಿದ್ರು. 2025ನೇ ಇಸ್ವಿಯಲ್ಲಿ ನಡೆದಂತ ಎಲ್ಲ ಕಹಿ ಘಟನೆಗಳನ್ನು ಮರೆತು ಸಿಹಿ ಘಟನೆಗಳನ್ನು ಮಾತ್ರ ನೆನಪಿಸಿಕೊಂಡು 2026ನೇ ಸಾಲಿನಲ್ಲಿ ಇಸ್ವಿಯಲ್ಲಿ ವರ್ಷದಲ್ಲಿ ತಮಗೆ ದೇವರು ಆರೋಗ್ಯ ಆಯುಷ್ಯ ಐಶ್ವರ್ಯವನ್ನು ದಯಪಾಲಿಸಿ ತಾವು 2026ನೇ ಸಾಲಿನ ವರ್ಷದಲ್ಲಿ ಯಶಸ್ವಿಯಾಗಿ ತಾವೆಲ್ಲರೂ ತಮ್ಮ ತಮ್ಮ ಕಾರ್ಯಗಳಲ್ಲಿ ಯಶಸ್ವಿಯನ್ನು ಸಾಧಿಸಿರಿ ಅಂತ ತಮಗೆಲ್ಲರಿಗೂ ಆಶಿಸುತ್ತಾ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ವಿದ್ಯಾರ್ಥಿಗಳ ಪೋಷಕರಾದ ತಮಗೆಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗುರು ಹಿರಿಯರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಬಿತ್ತರಿಸಲು ಮಾಧ್ಯಮಗಳಲ್ಲಿ ಬಿತ್ತರಿಸಲು ಬಂದಂಥ ನನ್ನ ಮಾಧ್ಯಮದ ಸ್ನೇಹಿತರು ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ತಮಗೆಲ್ಲರಿಗೂ ಹೊಸ ವರ್ಷ ವಿಶೇಷವಾದಂಥ ದಿನಮಾನಗಳಲ್ಲಿ ತಮ್ಮ ಯಶಸ್ವಿ ಕಾಣಲಿ ಅಂತ ಹೇಳ್ತಾ ನನಗೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ಮಾತನಾಡಲು ಅವಕಾಶ ಕೊಟ್ಟದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಮಾತುಗಳು ಮುತ್ತನೆ. ಜೈ ಜೈ ಕರ್ನಾಟಕ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ 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 ಘನಬಸವ ಅಮರೇಶ್ವರ ಶ್ರೀಗಳು ವಹಿಸಿಕೊಂಡಿದ್ರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಶ್ರೀಗಳು ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಒಳ್ಳೆಯ ಸಂಸ್ಕಾರಗಳನ್ನ ಪೋಷಕರು ಕಲಿಸಬೇಕು. ಪೋಷಕರು ರಾತ್ರಿ 7 ಗಂಟೆಯಿಂದ 9 ಗಂಟೆಯವರೆಗೆ ಟಿವಿ ಮತ್ತು ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿ ಮಕ್ಕಳ ಕಡೆಗೆ ಗಮನ ಕೊಡಬೇಕು. ಮಕ್ಕಳಿಗೆ ನಾವು ಏನನ್ನ ಹೇಳುತ್ತೇವೋ ಅವರು ಅದನ್ನ ಮಾಡುವುದಿಲ್ಲ. ನಾವು ಅಂದ್ರೆ ಪೋಷಕರು ಏನು ಮಾಡುತ್ತೀವೋ ಅದನ್ನ ಮಕ್ಕಳು ಅನುಕರಣೆ ಮಾಡ್ತಾರೆ. ಆದ ಕಾರಣ ಪೋಷಕರು ಮಕ್ಕಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ ಮಾಡಿದರೆ ಮಕ್ಕಳು ಕೂಡ ದೇಶದ ಉತ್ತಮ ಸತ್ಪ್ರಜೆಯಾಗಿ ಹೊರಹೊಮ್ಮುತ್ತಾರೆ ಎಂದು ಪೋಷಕರಿಗೆ ಶ್ರೀಗಳು ಕಿವಿಮಾತನ್ನ ಹೇಳಿದ್ರು. ನಿಮ್ಮ ಮಕ್ಕಳಿಗೆ ಯಾವ ಸಮಯದಲ್ಲಿ ಏನು ಹೇಳ್ಕೊಡ್ಬೇಕು, ಯಾವ ಸಮಯದಲ್ಲಿ ಶಿಕ್ಷಣವನ್ನು ಕೊಡಬೇಕು, ಯಾವ ಸಮಯದಲ್ಲಿ ಪ್ರೀತಿಯನ್ನ ಮಾಡಬೇಕು, ಯಾವ ಸಮಯದಲ್ಲಿ ಧಾರಾವಾಹಿಯನ್ನು ನೋಡಬೇಕು, ಯಾವ ಸಮಯದಲ್ಲಿ ದೇಶವನ್ನ ಪ್ರೀತಿಸುವಂತಹ ಕಥೆಗಳನ್ನ ಕೇಳಬೇಕು, ಇದನ್ನು ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಬಹುಶಃ ನಿಮ್ಮ ಮಕ್ಕಳನ್ನ ನೀವು ಯಾವತ್ತೂ ಸಹಿತ ನಿಮ್ಮ ಮಕ್ಕಳು ನಿಮ್ಮನ್ನು ಕ್ಷಮಿಸೋದಿಲ್ಲ, ನಿಮ್ಮ ಮಕ್ಕಳು ಆದರ್ಶ ಪ್ರಜೆ ಆಗೋದಿಲ್ಲ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ತಾವೆಲ್ಲರೂ ಸಹಿತ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಜೊತೆಗೆ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನವನ್ನ ತಾವೆಲ್ಲ ಪೋಷಕರು ಮಾಡಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ 7 ಗಂಟೆಯಿಂದ 9 ಗಂಟೆವರೆಗೆ ನಿಮ್ಮಲ್ಲಿರ್ತಕ್ಕಂಥ ಇದೇನಿದೆಯಲ್ಲ ಈ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಇಟ್ಟಿಡ್ಬೇಕು, ಒಂದು ಕಡೆ ಡ್ರಾದ ಹಾಕಿ ಕೀಲಿ ಹಾಕಿ. ಆಮೇಲೆ ನಿಮ್ಮಲ್ಲಿರ್ತಕ್ಕಂಥ ದೊಡ್ಡದಲ್ಲ ಏನದ ಟಿವಿ ಅದನ್ನು ಬಂದ್ ಮಾಡಿ ರಿಮೋಟ್ ಕಟ್ಟಿ ಎಲ್ಲರ ಅಟ್ಟದ ಮೇಲೆ ಒಗೆದು ಬಿಡ್ರಿ, ಸಿಗಬಾರ್ದದ ಅಂತೇಳಿ. ಎಷ್ಟು ಗಂಟೆಯಿಂದ 7 ಗಂಟೆಯಿಂದ 9 ಗಂಟೆವರೆಗೆ ಮೊಬೈಲ್ ಫ್ರೀ ಟೈಮ್, ಮೊಬೈಲ್ ಫ್ರೀ ಟೈಮ್ ಅಂತ ಮಾಡಿಕೊಂಡು ನಿಮ್ಮ ಮಕ್ಕಳೊಂದಿಗೆ ನಿಮ್ಮ ಮಕ್ಕಳು ಟೆಕ್ಸ್ಟ್ ಬುಕ್ ಓದಲಿ. ಇದು ಎಕ್ಸಾಮ್ ಬರ್ತೈತಿ ಈಗ ಇನ್ನು ಮುಂದೆ, ಹೌದಲ್ಲ? ಇನ್ನು ಮುಂದೆ ಎಕ್ಸಾಮ್ ಬರ್ತೈತಿ. ನಮ್ಮ ಮಕ್ಕಳು ಮಾರ್ಕ್ಸ್ ತೆಗಿವಲ್ರು, ನಮ್ಮ ಮಕ್ಕಳು ಓದವಲ್ರು, ನಮ್ಮ ಮಕ್ಕಳು ಅದನ್ನು ಮಾಡ್ತಾರ. ಮಕ್ಕಳು ಭಾಳ ಚಲೋ ರೀ,
ಮಕ್ಕಳು ಎಷ್ಟು ಒಳ್ಳೆಯವಂದ್ರೆ ನೀವು ಏನು ಮಾಡ್ತೀರೋ ಅದನ್ನು ಅವ್ರು ಮಾಡ್ತಾರ, ನೀವೇನು ಹೇಳ್ತೀರಿ ಅದನ್ನು ಮಾಡಂಗಿಲ್ಲ ಅವರು. ನೀವೇನು ಹೇಳ್ರಿ ಅವ್ರು ಉಲ್ಟಾನ ಮಾತಾಡ್ತಾರ. ಅದು ನೀವು ಏನು ಮಾಡ್ತಿರಲ್ಲ ಮಕ್ಕಳನ್ನ ಅದನ್ನು ನೋಡಿ ಅನುಸರಿಸ್ತಾರೆ. ಹಾಗಾಗಿ ಮಕ್ಕಳು ಅನುಕರಣೆ ಮಾಡ್ತಾರೆ, ನಿಮ್ಮನ್ನು ನೋಡಿ ಅನುಕರಣೆ ಮಾಡ್ತಾರೆ. ಮಕ್ಕಳು ಟೆಕ್ಸ್ಟ್ ಬುಕ್ ಓದಬೇಕು, ನೀವು ಯಾವ ಧರ್ಮದವರಿದ್ದೀರೋ ಅವ್ರು ಆ ಧರ್ಮದ ಗ್ರಂಥವನ್ನು ಓದ್ರಿ. ನಿಮಗೆ ಸಾಹಿತ್ಯದ ಅಭಿರುಚಿ ಇತ್ತಂದ್ರೆ ಭೈರಪ್ಪನವರ ಗ್ರಂಥವನ್ನು ಓದ್ರಿ, ಕುವೆಂಪು ಅವರ ಗ್ರಂಥವನ್ನು ಓದ್ರಿ. ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭ ಮಕ್ಕಳು ಉತ್ತಮ ಹಾಡುಗಳಿಗೆ ಡ್ಯಾನ್ಸ್ ಮಾಡುವ ಮೂಲಕ ಬಂದಿರುವಂತಹ ಪೋಷಕರಿಗೆ ಹಾಗೂ ಸಾರ್ವಜನಿಕರಿಗೆ ಹೆಚ್ಚಿನ ಮನರಂಜನೆಯನ್ನ ಕೂಡ ನೀಡಿದ್ರು. ಮಕ್ಕಳ ಪ್ರತಿಭೆಯನ್ನ ನೋಡಿದ ಪೋಷಕರು ಮತ್ತು ಸಾರ್ವಜನಿಕರು ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಎಸ್ಡಿಎಂಸಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ವಿಜಯ್ ಗೋಳಿ, ನ್ಯೂಸ್ 12 ಕನ್ನಡ, ಸೊರಬ.